ನಮಸ್ಕಾರ ಸ್ನೇಹಿತರೆ. ಬೈಕಿನ ಡಿಸ್ಕ್ ಬ್ರೇಕ್ ಹೋಗಿದ್ರೆ ಹಾಳಾಗಿದ್ರೆ ಅದನ್ನು ನಾವೇ ಹೇಗೆ ಮನೇಲಿ ಸರ್ವಿಸ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಇದರಲ್ಲಿ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಪೂರ್ತಿಯಾಗಿ ನೋಡಿ ನೀವು ಸರ್ವಿಸ್ ಮಾಡ್ಬೋದು. ವರ್ಕ್ಶಾಪಿಗೆ ತಗೊಂಡೋದ್ರೆ 1,500ರಿಂದ 2,000 ರೂಪಾಯಿ ತಗೊಳ್ತಾರೆ. ಅದನ್ನು ನಾವು ಮನೇಲಿ 150 ರೂಪಾಯಿಗೆ ನಾವೇ ರೆಡಿ ಮಾಡ್ಕೊಳ್ಬೋದು. ಅದನ್ನು ಹೇಗೆ ರೆಡಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಕಳೆದ ವರ್ಷ ತಾನೇ ಇದೇ ಒಂದು ಡಿಸ್ಕ್ ಬ್ರೇಕ್ ಜಾಮ್ ಆಗಿತ್ತು. ಅದನ್ನು ವರ್ಕ್ಶಾಪಿಗೆ ತಗೊಂಡೋಗಿದ್ದೆ. ಅವರು ಅದನ್ನು ಸರ್ವಿಸ್ ಮಾಡಲಿಲ್ಲ. ಅದ್ರ ಬದಲು ಅದು ಓಲ್ ಅಸೆಂಬ್ಲಿನೇ ರೀಪ್ಲೇಸ್ ಮಾಡಿಕೊಡ್ತಾರೆ. ಯಾಕಂದರೆ ಅವ್ರಿಗೆ ಅಷ್ಟೊಂದು ಬಿಚ್ಚಿ ಸರ್ವಿಸ್ ಮಾಡೋಷ್ಟು ಟೈಮ್ ಇರೋದಿಲ್ಲ. ಅವ್ರು ರೀಪ್ಲೇಸ್ ಮಾಡಿಕೊಡ್ತಾರೆ ಹೊಸ್ದಾಗೆ. ನಾವೇ ಇದನ್ನು ಹೇಗೆ ರೆಡಿ ಮಾಡ್ಕೋಬೋದು ಅಂತ ನೋಡಿ. ನಾನು ಈ ವಿಡಿಯೋನ ಸ್ವಲ್ಪ ದಿವಸ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಟೆಸ್ಟಿಂಗ್ ಮಾಡಿ ಅದೇನು ಸಡನ್ನಾಗಿ ಜಾಮ್ ಆಗಬಾರ್ದು, ಸುಳ್ಳು ವಿಡಿಯೋಗಳನ್ನು ಕೊಡಬಾರ್ದು ಅಂತ. 4-5 ತಿಂಗಳಾಯಿತು ಇದನ್ನು ರಿಪೇರಿ ಮಾಡಿಕೊಂಡು. ತುಂಬ ಚೆನ್ನಾಗಿ ರನ್ ಆಗ್ತಾ ಇದೆ, ಬ್ರೇಕ್ ಚೆನ್ನಾಗಿ ಹಿಡಿತಾ ಇದೆ, ಸಡನ್ನಾಗಿ ಎಲ್ಲೂ ಜಾಮ್ ಆಗ್ತಾಯಿಲ್ಲ. ರಿಪೇರಿ ಮಾಡೋದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋದೇನು ಅಂತ ಅಂದರೆ ಸ್ಪ್ಯಾನರು ಮತ್ತು ಒಂದು ಅಲೈನ್ ಕೀ ಬೇಕು ಬಿಚ್ಚೋದಕ್ಕೆ. ನಟ್ಗಳಿರ್ತಾವಲ್ಲ, ನಟ್ಗಳು ಎರಡನ್ನು ಬಿಚ್ಕೊಳ್ಳಿ ಸ್ಪ್ಯಾನರಿಂದ. ಒಂದು ಅಲೈನ್ ಕೀ ಬೇಕು. ಅಲೈನ್ ಕೀ ಏನಕ್ಕೆ ಅಂತ ಅಂದರೆ ಇದೆಯಲ್ಲ, ಇದನ್ನು ನಾವು ರಿಮೂವ್ ಮಾಡ್ಕೋಬೇಕು. ಇದು ರಿಮೂವ್ ಮಾಡಿದರೆ ಈ ಪ್ಲೇಟ್ ರಿಮೂವ್ ಆಗುತ್ತೆ. ಇದನ್ನು ರಿಮೂವ್ ಮಾಡಬೇಕು. ಇದನ್ನು ಅಲೈನ್ ಕೀಲೇ ಆಗಬೇಕು. ಇದನ್ನು ರಿಮೂವ್ ಮಾಡಿದ ಮೇಲೆ ಈ 2 ಡಿಸ್ಕ್ ಪ್ಲೇಟ್ಗಳು ಆಚೆ ಬರುತ್ತವೆ. ಎರಡನ್ನು ರಿಮೂವ್ ಮಾಡ್ಕೊಳ್ಳಿ. ಇವೆರಡು ಸೌದಿದಾವ ಅಂತ ನೋಡ್ಕೊಳ್ಳಿ. ಸೌದಿಲ್ಲ, ಇವು ಚೆನ್ನಾಗಿದ್ದಾವೆ. ನಂತರ ಇದನ್ನು ರಿಮೂವ್ ಮಾಡ್ಕೋಬೇಕು. ಈ ಪೋರ್ಷನ್ನ ನೀವು ರಿಮೂವ್ ಮಾಡಿ ನೋಡಿ. ಈ ಗ್ರೀಸ್ ಏನು ಇಲ್ಲದೆ ಇರೋದ್ರಿಂದ ಇದು ಆಕ್ಷನ್ ಮಾಡ್ತಾ ಇರಲ್ಲ ಒಳಗಡೆ. ಇದನ್ನು ರಿಮೂವ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಗ್ರೀಸ್ಗಳನ್ನ ಹಾಕೊಳ್ಳಿ. ಇದರಿಂದ ಆಯಿಲ್ ರಿಲೀಸ್ ಮಾಡ್ತಾ ಇದ್ದೀನಿ ನಾನು. ಇದರಲ್ಲಿ 2 ಕ್ಲಿಪ್ಗಳು ಕೊಟ್ಟಿರ್ತಾರೆ. ಈ ಕ್ಲಿಪ್ಗಳನ್ನು ಕ್ಲೀನ್ ಮಾಡ್ಕೋಬೇಕು. ಇದು ನೀವೇ ಮತ್ತು ಒಳಗಡೆ ಇಲ್ಲೊಂದಿರುತ್ತೆ. ಎರಡನ್ನೂ ರಿಮೂವ್ ಮಾಡ್ಕೊಂಬಿಟ್ಟು ಎರಡನ್ನೂ ಕ್ಲೀನ್ ಮಾಡ್ಕೊಳ್ಳಿ. ಇದು ಬ್ರೇಕ್ ಹಿಡಿದಾಗ ಇದು ಪಿಸ್ಟನ್ನು ಮೇಲೆ ಬರ್ತಾ ಇರುತ್ತೆ. ಇದು ಮೇಲೆ ಬಂದು ಇದು ಜಾಮ್ ಆಗಿರುತ್ತೆ. ಮತ್ತು ಬ್ಯಾಕ್ ಹೋಗಲ್ಲ, ಅದು ಎಕ್ಸಿಸ್ಟ್ ಆಗಿರಲ್ಲ. ಅದು ಒಳಗಡೆ 2 ಓರಿಯಾ ರಿಂಗ್ಸ್ಗಳಿರ್ತವೆ. ಅವು ಎರಡಕ್ಕೂ ಎರಡು. ಅದ್ರ ಪ್ರೈಸ್ ಬಂದ್ಬಿಟ್ಟು 115 ರೂಪಾಯಿ ಅಷ್ಟೇ. ಅದು ಓರಿಯಾ ರಿಂಗ್ಗಳಂತ ಅಂದ್ಬಿಟ್ಟು ನೀವಾಗಿ ಹಾಕೋಬೋದು. ಹೆಂಗೆ ಹಾಕೋಬೋದು ತೋರಿಸ್ತೀನಿ ನೋಡಿ. ಈ 2 ಪಿಸ್ಟನ್ಗಳು ಅಷ್ಟು ಸುಲಭವಾಗಿ ಮೇಲಕ್ಕೆ ಬರೋದಿಲ್ಲ. ಅವು ಬ್ರೇಕನ್ನು ತುಂಬ ಹೊತ್ತು ಪ್ರೆಸ್ ಮಾಡ್ತಲೇ ಇರಿ. ಪ್ರೆಸ್ ಮಾಡ್ತಾ ಇದ್ದರೆ ಅವು ಸ್ವಲ್ಪ ಆಯಿಲ್ ಪ್ರೆಷರಿಗೆ ಮೇಲೆ ಬರ್ತವೆ. ಆವಾಗ ಸ್ಮೂತಾಗಿ ತಗೊಳ್ಳಿ. ಆ ಸಿಲಿಂಡರ್ ಔಟರ್ ಬಾಡಿಗೆ ಡ್ಯಾಮೇಜ್ ಆಗಬಾರ್ದು. ಡ್ಯಾಮೇಜ್ ಆದರೆ ಅಲ್ಲಿಂದ ಆಯಿಲ್ ಪ್ರೆಷರು ಲೀಕ್ ಆಗೋದ್ರಿಂದ ಮತ್ತೆ ಬ್ರೇಕ್ ಹಿಡಿಯೋದಿಲ್ಲ. ತುಂಬ ಕೇರಾಗಿ ನೋಡ್ಕೋಬೇಕು. ಆನಂತರ 2 ಈ ಕಡೆ 2 ಆ ಕಡೆ 2 ಓರಿಂಗ್ಗಳಿರ್ತವೆ. ಇವು ಸೌದಾಗಿರ್ತವೆ. ಇವೆರಡನ್ನೂ ರಿಮೂವ್ ಮಾಡ್ಕೊಳ್ಳಿ. ಇದ್ರ ಫಂಕ್ಷನ್ ಏನು ಅಂತ ಅಂದರೆ ಆಯಿಲ್ ಅಲ್ಲಿಂದ ಲೀಕ್ ಆಗ್ದಂಗೆ ಅದನ್ನು ಸಿಲಿಂಡರಿಂದ ಅದು ಹೋಲ್ಡ್ ಮಾಡ್ತಾ ಇರುತ್ತೆ. ಅವೆರಡು ಸೌದಾಗಿರ್ತವೆ. ಅಲ್ಲಿಂದ ನಮಗೇನಾಗುತ್ತೆ, ಬ್ರೇಕ್ ಹಿಡಿದಾಗ ಆಯಿಲ್ ಲೀಕ್ ಆಗ್ತಾ ಇರುತ್ತೆ. ಸೊ ಬ್ರೇಕ್ ಹಿಡಿಯೋದಿಲ್ಲ. ಅವೆರಡನ್ನೂ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ಅದಕ್ಕೊಂದು ಹೊಸದು ಓರಿಂಗ್ಗಳನ್ನು ಹಾಕೋಣ. ಅದ್ರ ಪ್ರೈಸ್ ಬಂದು 115 ರೂಪಾಯಿ. ಕೆಲವರು 120 ರೂಪಾಯಿ ಕೊಡ್ತಾರೆ. ಅದಕ್ಕೆ ಓರಿಂಗ್ಗಳಿಗೆ ಸ್ವಲ್ಪ ಗ್ರೀಸ್ಗಳನ್ನು ಹಾಕ್ಬಿಟ್ಟು ಆನಂತರ ಇದರೊಳಗಡೆ ಹಾಕೋಣ. ಅದು ಸ್ವಲ್ಪ ಸ್ಟ್ರಕ್ಕೆಲ್ಲ ಈಸಿಯಾಗಿ ಹಾಕ್ಬೋದು. ಬ್ಲ್ಯಾಕ್ ಕಲರು ಮತ್ತು ಬ್ಲೂ ಕಲರ್ ಕರೆಕ್ಟಾಗಿ ನೋಡ್ಬಿಟ್ಟು ಹಾಕಿ. ಉಲ್ಟಾ ಹಾಕ್ಬಿಡಿ. ಈ ಕಡೆದಕ್ಕೆ ಮತ್ತು ಆ ಕಡೆದಕ್ಕೆ 2 ಕಡೆದಕ್ಕೂ ಹಾಕಬೇಕು. ನೆಕ್ಸ್ಟು ಆ ಕಡೆದಕ್ಕೆ 2 ಅದನ್ನು ಹಾಕೊಳ್ಳೋಣ. ಕೆಲವು ಬೈಕ್ಗಳಲ್ಲಿ ಏನಂದರೆ ಈ ಓರಿಂಗ್ಗಳು ಹೋಗಿರಲ್ಲ. ಆವಾಗ ರೀಪ್ಲೇಸ್ ಮಾಡೋದು ಬೇಕಿಲ್ಲ. ಡೈರೆಕ್ಟಾಗಿ ಆಯಿಲ್ ರೀಪ್ಲೇಸ್ ಮಾಡ್ಬಿಟ್ಟು ಒಂದ್ಸಲ ನೋಡಿ ಬ್ರೇಕ್ ಹಿಡಿಯುತ್ತಾ ಇಲ್ವಾ. ಹಂಗೂ ಆಯಿಲ್ ಹಾಕಿದ ಮೇಲೂ ಹಿಡಿತಾ ಇಲ್ಲ ಅಂತ ಅಂದರೆ ಮಾತ್ರ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡೋಣ. ಆನಂತರ ಈ ಓರಿಂಗ್ಗಳಿಗೆ ಕೈ ಹಾಕಿ. ಇಲ್ಲಾಂದರೆ ಇವೇನು ಹೋಗಿರೋದಿಲ್ಲ.
ನಾನು ಇದನ್ನು ಇನ್ನೊಂದು ನನ್ನ ಪಲ್ಸರ್ ಬೈಕಿಗೆ ರೀಪ್ಲೇಸ್ ಮಾಡಿದ್ದೆ, ಅದ್ರ ವೀಡಿಯೋನ ಇಲ್ಲಿ ಕ್ಲಿಪ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನಾನು ಡಿಸ್ಕವರಲ್ಲಿ ಅದು ಹೋಗಿರಲಿಲ್ಲ ಅದು, ಬಟ್ ಒಂದು ವೀಡಿಯೋದಲ್ಲಿ ತೋರಿಸ್ಬೇಕು ಅಂದ್ಬಿಟ್ಟು ನಾನು ಇದನ್ನು ಅದ್ರ ವೀಡಿಯೋನ ಇದಕ್ಕೆ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಆ ಓರಿಂಗ್ಗಳನ್ನ ಡ್ಯಾಮೇಜ್ ಮಾಡ್ದಲೇ ಹಾಕ್ಕೊಳ್ಬೇಕು, ಅವು ಡ್ಯಾಮೇಜ್ ಆದರೆ ಮತ್ತೆ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಆ ಪಿಸ್ಟನ್ ಸ್ವಲ್ಪ ಔಟರ್ ಬಾಡಿಗೆ ಗ್ರೀಸ್ ಹಾಕಿದರೆ ಒಳ್ಳೆಯದು. ಸ್ಮೂತಾಗಿ ಅದನ್ನು ಪ್ರೆಸ್ ಮಾಡಿದರೆ ಒಳಗಡೆ ಹೋಗುತ್ತೆ ಅದು. ಆಯಿಲ್ ಫಿಲ್ ಮಾಡೋಣ. ಆಯಿಲ್ ಇದನ್ನು ಒಂದು 75% ಹಾಕಿ, ಓರಿಂಗ್ ಅಪ್ ಟು ಓರಿಂಗ್ವರೆಗೂ ಬರೋ ಅಷ್ಟು ಹಾಕಿ. ಪಿಸ್ಟನ್ನ ಎರಡು ಕಡೆಗೂ ಒಂದೊಂದು ಪಿಸ್ಟನ್ ಹಾಕಿ ಅದನ್ನು ಜಾಸ್ತಿ ಪ್ರೆಸ್ ಮಾಡಬಾರ್ದು, ಸ್ಮೂತಾಗಿ ಪ್ರೆಸ್ ಮಾಡಬೇಕು. ಎರಡು ಕಡೆಯೂ ಈಕ್ವಲಾಗಿ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಯಾಕಂದರೆ ಒಂದು ಕಡೆ ಪ್ರೆಸ್ ಮಾಡಿದ್ರೆ ಇನ್ನೊಂದು ಕಡೆಯಿಂದ ಆಯಿಲ್ ಪ್ರೆಷರು ಕಿತ್ಕೊಂಡು ಆಚೆ ಬಂದು ಮುಖಕ್ಕೆ ಹೊಡೆಯುತ್ತೆ. ಸ್ಮೂತಾಗಿ ಎರಡು ಕಡೆಯೂ ಈಕ್ವಲಾಗಿ ಪ್ರೆಸ್ ಮಾಡ್ತಾ ಒಂದು 75% ಕೆಳಗಡೆ ಹೋಗಲಿ ಅವು ಸಿಲಿಂಡ್ರುಗಳು, ಆ ಥರ ಪ್ರೆಸ್ ಮಾಡ್ಕೊಳ್ಳೋಣ. ಇದು 50 ರೂಪೀಸ್ ಆಯಿಲ್ ಇದು, ಇದನ್ನು ನಾವು ಇದಕ್ಕೆ ರೀಪ್ಲೇಸ್ ಮಾಡೋಣ. ಇಷ್ಟು ಇನ್ನು ಬಿಚ್ಕೊಳ್ಳಿ ಇದನ್ನು. ಇದ್ರಲ್ಲಿ ನೋಡಿ, ಇದು ಆಯಿಲ್ ಫುಲ್ಲು ಖಾಲಿನೇ ಆಗೋಗ್ಬಿಟ್ಟಿದೆ, ಡ್ರೈ ಆಗಿದೆ ಇದು ಆಯಿಲ್. ಅದು ಸೊ ಆಯಿಲ್ ಹಾಕಿದ ಮೇಲೆ ನಾವು ಮತ್ತೆ ವಾಪಸ್ ಸ್ಕೂಲ್ ಹಾಕಿ ಲಾಕ್ ಮಾಡೋಣ. ಹೊಸ್ದಾಗಿ ಆಯಿಲ್ ಹಾಕಿರೋದ್ರಿಂದ ಅದರಲ್ಲಿ ಇನ್ನೂ ಏರ್ ಗ್ಯಾಪ್ ಆಗಿಲ್ಲ, ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಬೇಕು, ಆಯಿಲ್ ಪ್ರೆಷರ್ ಬರಬೇಕು. ಇದೆ ನೋಡಿ, ಇಲ್ಲಿ ಲಾಕ್ ಇದೆ, ಇಲ್ಲಿ ಇಂಟರ್ ಲಾಕ್ ಇದೆ, ಅದ್ರೊಳಗಡೆ ಒಂದು ಕರೆಕ್ಟಾಗಿ ಕೂರಿಸ್ಬೇಕು ಇವು. ಕೇವಲ 150 ರೂಪಾಯಿಲಿ ನಾನು ಬ್ರೇಕ್ ರೆಡಿ ಮಾಡ್ಕೊಂಡೆ.